श्रुतिस्मृतिपुराणालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः। ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 274 ಈ ಶ್ಲೋಕದಲ್ಲಿ ನಿನ್ನೆ ದಿನ ಒಂದು ಅತ್ಯಂತ ಮಹತ್ವವಾದ ಉದಾಹರಣೆಯನ್ನು ಕೊಟ್ರು. ಶ್ರೀಗಂಧ ಅದನ್ನ ಗರಗಸದಿಂದ ಕೊಯ್ದರೂ ಕೂಡ, ಕೊಡಲೆಯಿಂದ ಕಡಿದರೂ ಕೂಡ ಆ ಮರ ತನ್ನ ವಾಸನೆಯನ್ನು ಬಿಡದು. ಅದರಂತೆ ನೀರಿನಲ್ಲಿ ಹಾಕಿದಾಗ ಅದರ ವಾಸನೆ ಎನ್ನುವುದು ತೋರುವುದಿಲ್ಲ. ನೀರಿನಿಂದ ತೆಗೆದು ಅದನ್ನ ತಿಕ್ಕಿದಾಗ ಅದರ ಸುಗಂಧ ಪುನಃ ನಮಗ ಪ್ರಾಪ್ತಿ ಆಗ್ತದೆ. ಅದರಂತೆ ನಮ್ಮ ಅಂತಃಕರಣದ ದುರ್ವಾಸನೆಗಳನ್ನ ನಾವು ಚೆನ್ನಾಗಿ ಅದನ್ನ ಶಾಸ್ತ್ರಗಳ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ನಮ್ಮ ಶರೀರದಲ್ಲಿಯೂ ಕೂಡ ಗಂಧಕ್ಕಿಂತ ಶ್ರೇಷ್ಠವಾದ ಪರಮಾನಂದದ ಪರಿಮಳ ಬೀರುತ್ತದೆ ಅಂತ ಹೇಳಿದರು. ಈಗ ಅಂಥ ಶ್ರೀತ ಅನಂತ ದುರಂತ ವಾಸನ ಧೂಲಿ ವಿಲಿಪ್ತ ಪರಮಾತ್ಮ ವಾಸನ ಪ್ರಜ್ಞಾತಿ ಸಂಘರ್ಷಣೋತೋ ವಿಶುದ್ಧ ಪ್ರತೀಯತೆ ಚಂದನ ಗಂಧವತ್ ಸ್ಫುಟಂ ಅಂತ ಈ ರೀತಿಯಾಗಿ ಅಂತಃಕರಣವನ್ನ ಆಶ್ರಯ ಮಾಡಿಕೊಂಡಿರುವ ಬಹು ಪ್ರಕಾರದ ದುಷ್ಟ ಪ್ರದವು ಆದ ದುರ್ವಾಸನೆಗಳು ನಮ್ಮ ಅಂತಃಕರಣಕ್ಕೆ ಏನ್ ಆಶ್ರಯ ಮಾಡ್ಯಾವಂದ್ರೆ ದುರ್ವಾಸನೆಗಳು ಅಂದ್ರೆ ಕೆಟ್ಟ ವಾಸನೆಗಳು ನಮ್ಮಲ್ಲಿ ಅಂತಃಕರಣವನ್ನು ಮುಚ್ಚಿದ್ದಾವೆ. ಈ ಧೂಳಿನಿಂದ ಮುಚ್ಚಲ್ಪಟ್ಟ ಅಂತಃಕರಣವನ್ನ ಪರಮಾತ್ಮ ವಾಸನೆಯ ಪ್ರಜ್ಞೆಯನ್ನ ಆ ಪರಮಾತ್ಮನ ವಾಸನೆ ಏನಂದ್ರೆ ಪರಮಾನಂದ, ಆ ಆನಂದವನ್ನ ಮುಚ್ಚಿಬಿಟ್ಟವು. ಇವುಗಳನ್ನ ಚೆನ್ನಾಗಿ ತೆಗೆಯುವುದರಿಂದ ಪರಿಶುದ್ಧವಾಗಿ ಚಂದನದ ಗಂಧದ ಕಟ್ಟಿಗೆಯಲ್ಲಿ ಸುವಾಸನೆ ಬಂದಂತೆ ನಮ್ಮಲ್ಲಿ ಆನಂದದ ಗಂಧದಂತೆ ಪ್ರಕಾಶಿಸುತ್ತದೆ. ಅದಕ್ಕಾಗಿ
ಧೀಮಂತನಾದ ಬ್ರಾಹ್ಮಣನು. ಜಗತ್ತಿನಲ್ಲಿ ಬಹಳ ಜನ ಹುಟ್ಟುತ್ತಾರ, ಬಹಳ ಜನ ಬೆಳಿತಾರ, ಬಹಳ ಜನ ಗಳಿಸ್ತಾರ, ಬಹಳ ಜನ ಕಳ್ಕೊಂತಾರ. ಇವೆಲ್ಲವನ್ನ ಪಡೆಯಬಹುದು, ಕಳೆದುಕೊಳ್ಳಬಹುದು. ಬ್ರಹ್ಮಜ್ಞಾನವನ್ನ ತಿಳಿಯುವಂತವನಿಗೆ ಧೀಮಂತ ಅಂತ ಕರೆದರು. ಆತಗ ಬ್ರಾಹ್ಮಣ ಅಂತ ಕರೆದರು. ಆತ ಆತ್ಮನನ್ನೇ ತಿಳಿದುಕೊಂಡು ಆತ್ಮ ಭಾವನೆಯಲ್ಲಿಯೇ ಅವಲಂಬಿತನಾಗಿ ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ ಕುರ್ವಿತ ಬ್ರಾಹ್ಮಣ. ಬ್ರಾಹ್ಮಣ ಅಂತ ಯಾರಿಗೆ ಕರಿಬೇಕಂದ್ರೆ ಜೀವಾತ್ಮ ಪರಮಾತ್ಮರನ್ನ ಶೋಧಿಸಿ, ಜೀವ ಹೇಗೆ, ಪರಮಾತ್ಮ ಹೇಗೆ, ಜೀವನ ಭಾವನೆಗಳೇನು, ಪರಮಾತ್ಮನ ಭಾವನೆಗಳೇನು ಅನ್ನುವುದನ್ನ ಶೋಧಿಸಿ. ಅಂದ್ರೆ ಇವು ವಿಚಾರವನ್ನ ಮಾಡಿದಾಗ ಮಾತ್ರ ನಮಗೆ ತಿಳಿಯುತ್ತಿದೆ ವಿನಃ ಕರ್ಮದಿಂದ ಇವುಗಳನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಆ ಜೀವಾತ್ಮ ಪರಮಾತ್ಮ ಒಂದೇ ಎಂದು ಅರಿಯುವ. ಜೀವಾತ್ಮ ಪರಮಾತ್ಮ ಒಬ್ಬನೇ ಅಲ್ಲಮ್ಮ, ಉಪಾದಿಯಿಂದ ಇಬ್ಬರಾಗ್ಯಾರಷ್ಟೆ. ಆ ನಿರ್ವಿಕಲ್ಪವಾದ ಚಿನ್ಮಾತ್ರ ವೃತ್ತಿಯು ಅದೇ ಪ್ರಜ್ಞೆ ಎನ್ನಿಸಿಕೊಳ್ಳುವುದು. ಅದಕ್ಕೆ ಅವರಿಗೆ ಪ್ರಜ್ಞೆ ಇದೆ ಎಂದು ಮುಂದೆ ಮತ್ತು ಇನ್ನೂ ಹೆಚ್ಚಾಗಿ ಹೇಳ್ತಾ ಹೋಗ್ತಾರಮ್ಮ. ಕಾರಣ ಈ ಒಂದು ಅನಾತ್ಮ ವಾಸನ ಜಾಲೈಸ್ತಿರೋ ಭೂತಾತ್ಮ ವಾಸನ ನಿತ್ಯ ಆತ್ಮ ನಿಶ್ಚಯ ತೇಷಾಂ ನಾಶೇ ಭಾತಿ ಸ್ವಯಂ ಸ್ಫುಟಂ. ಅಂದ್ರೆ ಅನಾತ್ಮ ವಾಸನ ಜಾಲೆ. ಜಾಲೆ ಅಂದ್ರೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಸಮೂಹ. ಅನಾತ್ಮ ವಾಸನೆ. ಅನಾತ್ಮ ಯಾವಮ್ಮ? ದೇಹ ಅನಾತ್ಮ, ಜಗತ್ತು ಅನಾತ್ಮ. ಈ ಹಲವು ಅನಾತ್ಮವಾದ ವಾಸನೆಗಳೇನಾವ, ಈ ವಾಸನೆಗಳಿಂದ ತೀರೋಭೂತ ಆತ್ಮವಾಸನ, ಇವುಗಳಿಂದ ನಮ್ಮ ಆತ್ಮ ನಾನು, ಪರಬ್ರಹ್ಮ ನಾನು ಅನ್ನುವ ವಾಸನೆ, ಇವು ಮೂರು ಮುಚ್ಚೋಗ್ಯವ. ದೇಹ ವಾಸನೆ, ಲೋಕವಾಸನೆ ಮತ್ತು ಶಾಸ್ತ್ರ ವಾಸನೆ. ಇವು ಯಾವ ವಾಸನೆಯನ್ನು ಮುಚ್ಚವಂದ್ರೆ ಗಂಧದ ವಾಸನೆಯನ್ನ ಮೇಲಿನ ತೊಗಟೆ ಮುಚ್ಚಿದಂತೆ. ಹೌದಿಲ್ಲಮ್ಮ? ಆ ತೊಗಟೆಯನ್ನ ಬೇರ್ಪಡಿಸಿ ತಿಕ್ಕಿದಾಗ ಗಂಧದ ವಾಸನೆ ನಾಸಿಕಕ್ಕೆ ಸಿಗುತ್ತದೆ. ಅದರಂತೆ ಇಲ್ಲಿ ಆತ್ಮವಾಸನೆಯ ನಿತ್ಯ ಆತ್ಮನಿಷ್ಠಯ, ನಿತ್ಯವೂ ಆತ್ಮನಲ್ಲಿಯೇ ಕೂಡುವುದರಿಂದ ತೇಷಾಂ ನಾಶೇ ಸತ್ತಿ. ಅಂದ್ರೆ ಅವುಗಳು ನಾಶ ಹೊಂದಿದಾಗ ಶಾಸ್ತ್ರಗಳ ಮನನದಿಂದ ದೇಹವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ ನಾಶವಾಗುತ್ತವೆ. ಆವಾಗ ಗಂಧದ ಪರಿಮಳ ಬಂದಂತೆ ಸ್ವಯಂ ಅಂದ್ರೆ ತಾನೇ ಸ್ಫುಟಂ ಭಾತಿ, ತನ್ನ ಆತ್ಮದ ಆನಂದ
ಅವನಲ್ಲಿಯೇ ತೋರುವುದು. ಹ್ಮ್ ಗಂಧದ ಮರದ ಹ್ಮ್ ಗಂಧದ ವಾಸನೆ ಹ್ಮ್ ಆ ಮರದಲ್ಲಿಯೇ ತೋರುವುದು ವಿನಃ ಹ್ಮ್ ಇನ್ನೊಂದು ಮರದಲ್ಲಿ ಅಲ್ಲ. ಹ್ಮ್ ಅದರಂತೆ ಆ ಒಂದು ಹ್ಮ್ ಆನಂದ ತೋರ್ಬೇಕಾಗಿತ್ತು, ಬ್ರಹ್ಮ ಭಾವ ತೋರ್ಬೇಕಾಗಿದ್ರೆ ಹ್ಮ್ ನಮ್ಮಲ್ಲಿಯೇ ತೋರುತ್ತದೆ ವಿನಃ ಹ್ಮ್ ಇನ್ನೊಬ್ಬರಲ್ಲಿ ಅಲ್ಲ. ಹ್ಮ್ ಇದರಿಂದ ಹ್ಮ್ ದಂಭ, ದರ್ಪ, ಅಹಂಕಾರ, ಕ್ರೋಧ ಹ್ಮ್ ಇವು ಕಠಿಣವಾದ ಮತ್ತು ಹ್ಮ್ ಅಜ್ಞಾನದಂಬೋ ದರ್ಪೋ ಅತಿಮಾನಸ್ಯ ಹ್ಮ್ ಕ್ರೋಧ ಪೌರುಷಮೇವ ಚ. ಹ್ಮ್ ಗೀತೆಯಲ್ಲಿ ಇವು ಕೂಡ ಹ್ಮ್ ಅಸುರ ಸಂಪತ್ತಿಗೆ ಸೆರಗಿದ ಮಾನಸ ವಾಸನೆಗಳು. ಹ್ಮ್ ಇವು ಮನಸ್ಸಿನಲ್ಲಿ ಹುಟ್ಟಿದಂತ ವಾಸನೆ. ಹ್ಮ್ ಅಹಂಕಾರ, ಕ್ರೋಧ, ಕಾಮ, ಲೋಭ, ಮೋಹ, ಮದ, ಮತ್ಸರ ಹ್ಮ್ ಇವೆಲ್ಲವೂ ಹ್ಮ್ ಇವು ಕೆಟ್ಟ ವಾಸನೆಗಳಿಗೆ ಸೇರಿದವು. ಹ್ಮ್ ಇವೆಲ್ಲ ಯಾರಲ್ಲಿ ಇದ್ದಾವಂದ್ರೆ ಅವೆಲ್ಲ ದುರ್ವಾಸನೆಗಳಿದ್ದಂಗ. ಹ್ಮ್ ಇದರಿಂದ ಏನಾಗ್ತದ ಅಂದ್ರೆ ಕೆಟ್ಟ ಆಲೋಚನೆ, ವಿಚಾರಗಳೇ ಹ್ಮ್ ಮತ್ತೆ ದೇಹ ನಾನೆಂಬ ಬುದ್ಧಿಗೆ ಕಾರಣ ಆಗ್ತದ. ಹ್ಮ್ ದೇಹ ಪೋಷಣೆ ಮಾಡುವುದು, ದೇಹವನ್ನ ರಕ್ಷಣೆ ಮಾಡುವುದು, ಹ್ಮ್ ದೇಹವನ್ನ ಅಲಂಕರಿಸುವುದು, ಹ್ಮ್ ದೇಹಕ್ಕಾಗಿ ಚೆನ್ನಾಗಿ ಇರ್ಲಂತ ಆಯುಷ್ಯವನ್ನು ಕಳೆದು ಹೋಗೋದು. ಹ್ಮ್ ಯಾರ್ದು ಚೆನ್ನಾಗಿದೆಮ್ಮ ದೇಹ? ಯಾರ್ದು ಇರೋದಿಲ್ಲ. ಹ್ಮ್ ಕಾರಣ ಅವೆಲ್ಲ ವಿಕಾರ ಆಗ್ತಾ 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 ಹ್ಮ್ ನಾವು ಇರಲಿ ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ವಿನಶ್ಯತೆ, ಹ್ಮ್ ಅದು ಇರಲಾರದು. ಹ್ಮ್ ಆ ಕಾರಣದಿಂದ ಹ್ಮ್ ಇಲ್ಲಿಯೂ ಕೂಡ ಮಹಾತ್ಮರು ಹ್ಮ್ ಅನಂತ ಪ್ರಕಾರವಾಗಿ ಹ್ಮ್ ನಾವು ಹ್ಮ್ ಈ ವಾಸನೆಗಳಿಂದ ದೂರವಾಗಿ ಇದ್ದಾಗ ಮಾತ್ರ ಹ್ಮ್ ನಮ್ಮಲ್ಲಿ ದೈವಿ ಸಂಪತ್ತಿನ ಗುಣಗಳು ಪ್ರಾಪ್ತಿ ಆಗ್ತಾವ. ಹ್ಮ್ ಅದಕ್ಕಾಗಿ ಯಥಾ ಯಥಾ ಪ್ರತ್ಯಗವಸ್ಥಿತಂ ಮನಃ ಹ್ಮ್ ತಥಾ ತಥಾ ಮುಂಚತಿ ಬಾಹ್ಯ ವಾಸನ ಹ್ಮ್ ನಿಶೇಷ ಮೋಕ್ಷೇ ಸತಿ ವಾಸನಾನಂ ಹ್ಮ್ ಆತ್ಮಾನುಭೂತಿ ಪ್ರತಿಬಂಧ ಶೂನ್ಯ ಅಂತ ಹ್ಮ್ ಈ 275ನೇ ಶ್ಲೋಕದಲ್ಲಿ ಹ್ಮ್ ಯಥಾ ಯಥಾ ಅಂತ ಬರೀತಾರೆ. ಹ್ಮ್ ಹೇಗೆ ಹೇಗೆ ಹ್ಮ್ ನಮ್ಮ ಮನಸ್ಸು ಅಂತರ್ಮುಖವಾಗತ್ತಾ ಬಂದಂತೆಲ್ಲ ಹ್ಮ್ ನಮ್ಮ ಹೊರಗಿನ ಆಸಕ್ತಿಯು ಕಡಿಮೆ ಆಗುತ್ತಾ ಬರುತ್ತದೆ. ಹ್ಮ್ ಹೌದಿಲ್ಲ? ಹೌದು. ಕಾರಣೇನು? ಮನಸ್ಸು ಬಹಿರ್ಮುಖವಾದಾಗ ಹ್ಮ್ ವಿಷಯ ವಾಸನೆಗಳ ಕಡೆ ಆಸಕ್ತಿ ಆಗ್ತದೆ. ಹ್ಮ್ ಅಂತರ್ಮುಖವಾದಾಗ ಬಾಹ್ಯ ಆಸಕ್ತಿ ಕಡಿಮೆ ಆಗ್ತದೆ. ಹ್ಮ್ ಇದಕ್ಕೆ ಅನುಭವ ನಮ್ಮ ನಿದ್ರಾವಸ್ಥೆ. ಹ್ಮ್ ನಿದ್ರೆಯನ್ನ ಮಾಡುವಾಗ ಹ್ಮ್ ಬಾಹ್ಯ ಹೊರಗಿನ ವಸ್ತುವಿನ ಆಸಕ್ತಿ ಏನಾದ್ರೂ ಉಂಟೆ ನಮಗಂದ್ರೆ ಇಲ್ಲ. ಹ್ಮ್ ಯಾಕಿಲ್ಲಮ್ಮ? ವಸ್ತು ಇಲ್ಲಂತಲ್ಲ, ಹ್ಮ್ ಬಾಹ್ಯದ ಪ್ರಪಂಚ ಹೇಗೆ ಇದೆಯೋ ಹಾಗೇನೆ ಇದೆ. ಹ್ಮ್ ಆದರೆ ಜಾಗೃತದಲ್ಲಿ ಆಸಕ್ತಿ ಹೊಂದಿದಂತ ಮನಸ್ಸು ಹ್ಮ್ ನಿದ್ರೆಯಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ತು. ಹ್ಮ್ ಕಾರಣ ಮನಸ್ಸು ಬಹಿರ್ಮುಖವಾಗಿಲ್ಲ, ಅಂತರ್ಮುಖವಾಗಿದೆ ನಿದ್ರಾವಸ್ಥೆಯಲ್ಲಿ. ಹ್ಮ್ ಇದು ಅನುಭವಕ್ಕಾಗಲ್ಲ. ಹ್ಮ್ ಅದರಂತೆ ಪ್ರತ್ಯೇಗಾತ್ಮನಲ್ಲಿ ಮನಸ್ಸು ಹ್ಮ್ ಎಷ್ಟೆಷ್ಟು ನಾವು ಹ್ಮ್
ತತ್ಪರತೆ ಹೊಂದಿದಷ್ಟು ಹ್ಮ್ ಹೆಚ್ಚೆಚ್ಚು ಆತ್ಮನ ಮನನ, ಹ್ಮ್ ಆತ್ಮಚಿಂತನ, ಆತ್ಮನ ಸಮೀಪಕ್ಕೆ ಒಳಗೆ ಹೋದಂತೆಲ್ಲ ಹ್ಮ್ ಮನಸ್ಸಿನ ಬಾಹ್ಯ ವಸ್ತುಗಳ ವಾಸನೆಗಳು ನಾಶವಾಗಿ ಹೋಗುತ್ತವೆ. ಹ್ಮ್ ಆ ವಾಸನೆ ನಾಶ ಆದ ಮೇಲೆ ಹ್ಮ್ ಯಾವುದೇ ವಸ್ತುವಿನ ವಿಷಯೋಪಭೋಗ ಹ್ಮ್ ಮತ್ತು ಆ ವಸ್ತುಗಳ ಆಕರ್ಷಣೆಗಳು ಹ್ಮ್ ನಮಗ ಮೊದಲಿನಂತೆ ಹ್ಮ್ ಈಗ ಅದರ ಆಸಕ್ತಿ ಕಡಿಮೆ ಆಗ್ತದೆ. ಹ್ಮ್ ಮೊದಲು ಆಸಕ್ತಿಯನ್ನು ಹೊಂದಿದ್ದು ಮನಸ್ಸು, ಹ್ಮ್ ಅದನ್ನ ಪಡೆಯುವವರೆಗೂ ಸಮಾಧಾನ ಇದ್ದಿಲ್ಲ. ಹ್ಮ್ ಆದ್ರೆ ಈಗ ಹಾಗಲ್ಲ. ಹ್ಮ್ ಕಾರಣ ಹ್ಮ್ ಅವೆಲ್ಲವೂ ಕೂಡ ಹ್ಮ್ ಆಕರ್ಷಣೆ ರಹಿತವಾಗಿ ತೋರುತ್ತವೆ. ಹ್ಮ್ ಕಾರಣ ಮನಸ್ಸು ಬುದ್ಧಿಗಳು ಆತ್ಮನಲ್ಲಿ ದೃಢವಾಗಿ ನೆಲೆಸಿದಾಗ, ಹ್ಮ್ ನಮ್ಮ ಮನಸ್ಸು ನಮ್ಮ ಬುದ್ಧಿ ಹ್ಮ್ ಯಾವಾಗಲೂ ಆತ್ಮನಲ್ಲಿ ದೃಢವಾಗಿ ಕೂಡ್ಬೇಕಂತ. ಹ್ಮ್ ಆವಾಗ ನಮಗೆ ಬಾಹ್ಯ ವಸ್ತುಗಳಲ್ಲಿರುವ ವಾಸನೆಯು ಸಂಪೂರ್ಣವಾಗಿ ನಾಶವಾಗುತ್ತದೆ. ಹ್ಮ್ ಆಗ ಯಾವ ಅಡ್ಡಿ ಆತಂಕಗಳು ಇಲ್ಲದೆ ಹ್ಮ್ ನಮ್ಮ ಹೊರಗಡೆಯೂ ಆತ್ಮ, ಒಳಗಡೆಯೂ ಆತ್ಮ ಒಂದೇ ತೋರುತ್ತದೆ. ಹ್ಮ್ ಅದಕ್ಕೆ ವಾಸನೆಗಳು ಕಡಿಮೆಯಾದಷ್ಟು ಹ್ಮ್ ಮನಸ್ಸಿನಲ್ಲಿ ಹೇಳುವಂತ ಕ್ಷೋಭೆ ಅಂದ್ರೆ ಹ್ಮ್ ಆಶೆಗಳು, ಹ್ಮ್ ಸಂಕಲ್ಪಗಳು ಹ್ಮ್ ಮತ್ತ ಅದರಿಂದ ನೆರವೇರದೆ ಇದ್ದಾಗ ಹ್ಮ್ ಆ ಮನಸ್ಸಿನಲ್ಲಿ ಹುಟ್ಟುವಂತ ಕಾಮ ಕ್ರೋಧಾದಿಗಳು ಹ್ಮ್ ಎಲ್ಲವೂ ಕಡಿಮೆ ಆಗ್ತಾ ಹೋಗ್ತಾವ. ಹ್ಮ್ ತನ್ನ ಸ್ಥಾನ ಕಡಿಮೆ ಆಗ್ತಾವ ಅವು. ಹೌದು. ಮನಸ್ಸಿನ ಯಾವ ಅಪೇಕ್ಷೆ ಕಡಿಮೆ ಆದಷ್ಟು ಹ್ಮ್ ಬುದ್ಧಿಯು ಹೆಚ್ಚು ಮನನಶೀಲವಾಗುವುದು. ಹ್ಮ್ ಆ ಬುದ್ಧಿ ಏನ್ ಮಾಡ್ತದ, ಆವಾಗ ಮನನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದಮ್ಮ. ಹ್ಮ್ ಈ ರೀತಿ ಆದಾಗ ಹ್ಮ್ ಆತ್ಮಾನುಭವವು ಸಹಜ ಅಂದ್ರೆ ಯಥಾರ್ಥವಾಗಿ ನಮ್ಮಲ್ಲಿಯೇ ತೋರುವುದು ಹ್ಮ್ ಅನ್ನುವಂತ ಮಾತನ್ನ ಆಚಾರ್ಯರು ಹೇಳಿದರು. ಹ್ಮ್ ಈಗ ಅಧ್ಯಾಸ, ನಿರಾಸ ಮತ್ತು ಅದರ ಕ್ರಮ, ಹ್ಮ್ ಭ್ರಾಂತಿ, ಭ್ರಮೆ ಹ್ಮ್ ಮತ್ತು ಅದರ ಕ್ರಮ ಹ್ಮ್ ಹೇಗೆ ಅನ್ನುವುದನ್ನ ಈಗ ಪ್ರಾರಂಭ ಮಾಡ್ತಾರ. ಹ್ಮ್ ಸ್ವ ಆತ್ಮನೇವ ಸದಾ ಸ್ಥಿತ್ವ ಹ್ಮ್ ಮನೋನಶ್ಯತಿ ಯೋಗಿನ ವಾಸನಾನಂ ಕ್ಷಯಶ್ಚಾತ ಸ್ವಾಧ್ಯಾಸಾಪನಯಂ ಕುರು ಅಂತ ಹ್ಮ್ ಈ ಶ್ಲೋಕದ ತಾತ್ಪರ್ಯ. ಹ್ಮ್ ಅಂದ್ರೆ ಹ್ಮ್ ಯೋಗಿನ ಅಂದ್ರೆ ಯಾವ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಂತ ಜ್ಞಾನ ಯೋಗಿ. ಹ್ಮ್ ಆ ಯೋಗಿಯ ಮನ ಅಂದ್ರೆ ಮನಸ್ಸು. ಹ್ಮ್ ಜ್ಞಾನ ಆದ ಮೇಲೆ ಕೂಡ ಯೋಗಿಗೆ ಅಜ್ಞಾನ ಕಾಲದಲ್ಲಿ ಇದ್ದ ಮನಸ್ಸೇ ಹ್ಮ್ ಜ್ಞಾನ ಕಾಲದಲ್ಲಿ ಇರುತ್ತದೆ. ಹ್ಮ್ ಮನಸ್ಸು ಏನು ಮಾಡದ ಯೋಗಿಯ ಮನಸ್ಸು ಈಗ ಹ್ಮ್ ಸ್ವ ಆತ್ಮನೇ ಏವ ಹ್ಮ್ ವಿಷಯ ವಾಸನೆಗಳನ್ನ ಬಿಟ್ಟು ಹ್ಮ್ ಬ್ರಹ್ಮ ವಾಸನೆಯಲ್ಲಿ ಹ್ಮ್ ಸದಾ ಸ್ಥಿತ್ವ ಹ್ಮ್ ಅಂದ್ರೆ ಸದಾ ಕಾಲ ಇದ್ದುಕೊಂಡು ಹ್ಮ್ ನಶ್ಯತಿ ಅಂದ್ರೆ ನಾಶವಾಗುತ್ತದೆ. ಹ್ಮ್ ಏನು ನಾಶ ಆಗ್ತದಮ್ಮ? ಅನಾತ್ಮ ಹ್ಮ್ ವಾಸನೆಗಳ ನಾಶ ಆಗ್ತದ. ಹ್ಮ್ ಶಾಸ್ತ್ರ ವಾಸನೂ ಹೋಗ್ತದ, ಹ್ಮ್
ಲೋಕ ವಾಸನೆ ಹೋಗ್ತದ, ದೇಹ ವಾಸನೆ ಹೋಗ್ತದ. ಹ್ಮ್ ಆದುದರಿಂದ ಹ್ಮ್ ನಿನ್ನಲ್ಲಿ ಉಂಟಾಗುವ ಅಧ್ಯಾಸವನ್ನ ಹೋಗಲಾಡಿಸು. ಹ್ಮ್ ನಮ್ಮ ಭ್ರಮೆ ಯಾವಾಗ ನಿವೃತ್ತಿ ಆಗ್ತದಮ್ಮಂದ್ರೆ ಹ್ಮ್ ಆತ್ಮಜ್ಞಾನದ ಅರಿವು ದೃಢವಾದಂತೆಲ್ಲ ಹ್ಮ್ ಈ ವಾಸನೆಗಳೆಲ್ಲವೂ ನಾಶವಾಗ್ತಾ ಹೋಗ್ತಾವ. ಹ್ಮ್ ಈ ವಾಸನೆಗಳನ್ನ ನಾಶ ಮಾಡೋದಕ್ಕೆ ಬೇರೆ ಮಾರ್ಗ ಬೇಕಾಗಿಲ್ಲ. ಹ್ಮ್ ನಮ್ಮ ಸ್ವರೂಪ ಜ್ಞಾನ ನಿಶ್ಚಯವಾದಂತೆ ಹ್ಮ್ ವಾಸನೆಗಳು ಓಡಿ ಹೋಗುತ್ತವೆ. ಹ್ಮ್ ಅದಕ್ಕಾಗಿ ಹ್ಮ್ ನಮಗೆ ಹ್ಮ್ ಈಗ ಹೆಚ್ಚಾಗಿ ಏನ್ ಮಾಡ್ಬೇಕಂದ್ರೆ ಹ್ಮ್ ಇಲ್ಲಿಯವರೆಗೂ ಇದ್ದಂತ ದೇಹ ಮನಸ್ಸು ಬುದ್ಧಿಗಳಲ್ಲೇ ಹ್ಮ್ ತಾದಾತ್ಮ ಭಾವವನ್ನು ಹೊಂದಿದ್ದೀವಿ. ಹ್ಮ್ ತಾನೆಲ್ಲದ ದೇಹ ಅಂದ್ರೆ ತನ್ನದು ಅಂತ ತಿಳ್ಕೊಂಡಿದ್ವಿ. ಹ್ಮ್ ತಾನೆಲ್ಲದ ಮನಸ್ಸನ್ನ ತಾನೆಲ್ಲದ ಬುದ್ಧಿಗಳನ್ನ ಹ್ಮ್ ಅದರಲ್ಲಿ ಕೂಡಿಕೊಂಡು ನನ್ನ ಮನಸ್ಸು ನನ್ನ ದೇಹ ನನ್ನ ಬುದ್ಧಿ ಅಂತ ಹ್ಮ್ ತಾದಾತ್ಮ ಭಾವ ಆಗಿತ್ತು. ಹ್ಮ್ ಅಂದ್ರೆ ಆತ್ಮನ ಭಾವನ ಅನಾತ್ಮದಲ್ಲಿ, ಹ್ಮ್ ಅನಾತ್ಮ ಭಾವನ ಆತ್ಮನಲ್ಲಿ ಹ್ಮ್ ಕೂಡಿಸಿಕೊಂಡು ನಾವು ತಿಳ್ಕೊಂಡಿದ್ದೀವಿ. ಹ್ಮ್ ಹೌದಿಲ್ಲಮ್ಮ? ಹ್ಮ್ ಈಗೇನಾಗ್ಯದ, ಆತ್ಮ ಬ್ರಹ್ಮ ಅನಾತ್ಮ ಈ ದೇಹ ಅಂತ ಗೊತ್ತಾಯ್ತು. ಹ್ಮ್ ಹೀಗೆ ತ್ಯಜಿಸಿ ಆತ್ಮವೇ ಸ್ವಸ್ವರೂಪವೆಂದು ಹ್ಮ್ ನಾನು ಆತ್ಮನೇ ನನ್ನ ನಿಜವಾದ ಸ್ವರೂಪ ಅಂತ ಯಾವಾಗಲೂ ಮನನ ಮಾಡಬೇಕು. ಹ್ಮ್ ಮನಸ್ಸನ್ನು ಧ್ಯೇಯದಲ್ಲಿ ನಿಲ್ಲಿಸಿ, ಹ್ಮ್ ಧ್ಯೇಯ ವಸ್ತು ಯಾವುದರಿ ಅಂದ್ರೆ ನಮ್ಮ ಆತ್ಮ. ಹ್ಮ್ ಆ ಮನಸ್ಸನ್ನು ಅಲ್ಲೇ ನಿಲ್ಲಿಸ್ಬೇಕು. ಹ್ಮ್ ಅದರ ಸಾಧನೆಗಾಗಿ ಶ್ರಮಿಸುತ್ತಿರುವ ಯೋಗಿಯು ಹ್ಮ್ ತನ್ನ ವಿಷಯಾದಿಗಳಲ್ಲಿ ವಾಸನೆಗಳಲ್ಲಿ ಓಡಾಡುವಂತ ಮನಸ್ಸನ್ನ ಹ್ಮ್ ಗೆಲ್ಲಲಿಕ್ಕೆ ಸಹಾಯ ಆಗ್ತದೆ. ಹ್ಮ್ ಇಲ್ಲಂದ್ರೆ ಅದು ಸೋತ ಬಿಡ್ತೀವಿ ಮನಸ್ಸಿಗೆ. ಹ್ಮ್ ಅವನು ತನ್ನ ಮನೋನಾಶದ ಪ್ರಯತ್ನದಲ್ಲಿ ಹ್ಮ್ ವಿಜಯಶಾಲಿಯಾಗುತ್ತಾನೆ. ಹ್ಮ್ ಈ ರೀತಿ ಆ ವಾಸನೆಗಳೆಲ್ಲವೂ ಗೆದ್ದ ಮೇಲೆ ಹ್ಮ್ ಆ ಮನೋನಾಶವು ಸಾಧ್ಯವಿಲ್ಲ. ಹ್ಮ್ ಮನಸ್ಸು ನಾಶ ಮಾಡಕ್ ಬರೋದಿಲ್ಲ. ಹ್ಮ್ ಏನ್ ಮಾಡಕ್ ಬರ್ತದಮ್ಮಂದ್ರೆ ಕಾರಣವನ್ನ ನಾಶಪಡಿಸದೆ ಹ್ಮ್ ಕಾರ್ಯವನ್ನ ತಡೆಗಟ್ಟುವಂತಿಲ್ಲ. ಹ್ಮ್ ಅಂದ್ರೆ ಮನಸ್ಸನ್ನು ಕ್ರಮೇಣ ಪ್ರಶಾಂತಗೊಳಿಸಲಿಕ್ಕೆ ಬರ್ತದ. ಹ್ಮ್ ಮನಸ್ಸು ಆನಂದದಲ್ಲಿ ಇರ್ಲಿಕ್ಕೆ ಬರ್ತದ. ಹ್ಮ್ ಆದ್ರೆ ಆನಂದ ಪಡುವಂತ ಮನಸ್ಸನ್ನ ನಿಲ್ಲಿಸ್ಲಿಕ್ಕಾಗಲ್ಲ. ಹ್ಮ್ ಅದಿರಬೇಕು ಮನಸ್ಸು. ಹ್ಮ್ ಆದ್ರೆ ಅದು ಪದೇ ಪದೇ ತನ್ನ ಸ್ವರೂಪದಲ್ಲಿ ಹ್ಮ್ ತೊಡಗಿಸಿದ್ದರೆ ಹ್ಮ್ ಏನಾದರೂ ಉಳಿದಂತ ವಾಸನೆಗಳು ಹ್ಮ್ ಅವು ಸುಟ್ಟು ಭಸ್ಮ ಆಗುವವು ಹ್ಮ್ ಯಾವಾಗ ಸ್ವರೂಪ ಧ್ಯಾನ ಮಾಡಿದಾಗ. ಹ್ಮ್ ಅನಂತರ ಅವು ಇದ್ದಂತೆ ತೋರಿದರೂ ಹ್ಮ್ ಸುಟ್ಟ ಬೀಜಗಳು ಹೇಗೆ ಹ್ಮ್ ಮೊಳಕೆ ಆಗೋದಿಲ್ಲ ನೋಡಮ್ಮ. ಹ್ಮ್ ಇದು ಅರ್ಥ ಆಯ್ತಲ್ಲಮ್ಮ? ಅರ್ಥ. ಶೇಂಗಾವನ್ನ ಸುಟ್ಟ ಮೇಲೆ ತಿನ್ಲಿಕ್ ಬರ್ತದ, ಹ್ಮ್ ಬಿತ್ತಿ ಬೆಳಿಲಿಕ್ ಬರೋದಿಲ್ಲ. ಹ್ಮ್ ಯಾಕಂದ್ರೆ ಅದ್ರಲ್ಲಿ ತನ್ನ ಸತ್ವವನ್ನ ಕಳ್ಕೊಂಡದಂತ. ಹ್ಮ್ ಅದಕ್ಕೆ ಇನ್ನೊಂದು ಉದಾಹರಣೆ ಹಲ್ಲು ಕಿತ್ತಿದ ಹಾವಿನಂತೆ ಅಂತ ಹೇಳ್ತೀವಿ. ಹ್ಮ್ ಹಲ್ಲು ಕಿತ್ತಿದ ಮೇಲೆ ಹಾವು ಹ್ಮ್ ಬೇರೆ ಒಬ್ಬ ವ್ಯಕ್ತಿಯನ್ನ ಅಥವಾ ಪ್ರಾಣಿಯನ್ನ ಕಚ್ಚಿ ಹ್ಮ್ ಕೊಲ್ಲುವ ಶಕ್ತಿಯನ್ನ ಕಳೆದುಕೊಂಡಿದೆ ಆ ಹಾವು. ಹ್ಮ್ ಯಾಕಮ್ಮ ಅಂದ್ರೆ ಅದ ಹಲ್ಲೇ ಕಿತ್ತ್ಯಾವ. ಹ್ಮ್
ಸುಮ್ನೆ ಕಚ್ಚಿದ್ರೆ ಸಾಯೋದಿಲ್ಲ. ಹೌದು. ಆವಾಗ ಎಷ್ಟು ಕಚ್ಚಿದ್ರು ಕೂಡ ಹೇಗೆ ನಿಷ್ಫಲವೋ ಹ್ಮ್ ಏನು ಆಗೋದಿಲ್ಲ ಅಂತ. ಹ್ಮ್ ಹಾಗೆ ಹ್ಮ್ ಆ ಅವುಗಳಿಂದ ಪುನಃ ಆತನಿಗೆ ಯಾವುದೇ ಬಯಕೆಯಾಗಲಿ, ಹ್ಮ್ ಅಂದ್ರೆ ಬೇಕು ಅನ್ನುವ ಯಾವುದೇ ಯೋಚನೆಗಳಾಗಲಿ, ಹ್ಮ್ ಬೇಡ ಅನ್ನುವಂತ ವಿಷಯವಾಗಲಿ ಹ್ಮ್ ಅವನಿಗೆ ಪ್ರಚೋದನೆ ಮಾಡುವುದಿಲ್ಲ ಆ ಮನಸ್ಸು. ಹ್ಮ್ ಆವಾಗ ದೊರಕಲೇನ್ ಅದರಳು ಸಂತೃಪ್ತಿ. ಹ್ಮ್ ಪ್ರಾರಬ್ಧದಿಂದ ಏನು ಸಿಕ್ಕದ ಈ ಜನ್ಮದಲ್ಲಿ ಹ್ಮ್ ಅದರಲ್ಲೇ ಸಂತೋಷ ಪಡುವಂತ ಹ್ಮ್ ಭಾವ ಉತ್ಪತ್ತಿಯಾಗುತ್ತದೆ ಜ್ಞಾನಿಗಳಲ್ಲಿ. ಹ್ಮ್ ಅದಕ್ಕೆ ಅವ್ರು ಯಾವಾಗಲೂ ನಿಶ್ಚಿಂತರಾಗಿರ್ತಾರೆ. ಹ್ಮ್ ಇದು ಇಲ್ಲ ಅಂತ ಚಿಂತನೆ ಮಾಡಂಗಿಲ್ಲ, ಹ್ಮ್ ಇದು ಬಹಳ ಇದೆ ಅಂತ ಯೋಚನೆ ಮಾಡಂಗಿಲ್ಲ. ಹ್ಮ್ ಅದು ಹೇಗೆ ಅಂದ್ರೆ ಹ್ಮ್ ಹರಿದಿದ್ದೇ ಹಳ್ಳ, ಹ್ಮ್ ನಿಂತದ್ದೇ ತೀರ್ಥ. ಹ್ಮ್ ಆ ಹಳ್ಳದಲ್ಲಿ ನದಿಯಲ್ಲಿ ಸಾಕಷ್ಟು ನೀರು ಹರಿತಾವ. ಹ್ಮ್ ಆ ಎಲ್ಲಾ ನೀರು ನಮ್ಗ ಉಪಯೋಗ ಆದಮ್ಮ ಇಲ್ಲ. ಉಪಯೋಗ ಮಾಡಂಗಿಲ್ಲ. ಹ್ಮ್ ಅದರಲ್ಲಿರುವಂತ ಎಲ್ಲೋ ಚಿಲಿಮೆಯಲ್ಲಿ ನಿಂತಂತ ಸ್ವಲ್ಪ ನೀರು ಹ್ಮ್ ಕುಡಿಲಿಕ್ಕೆ ನಮ್ಗೆ ಸಾಕು. ಹ್ಮ್ ನದಿಯಲ್ಲಿ ಬಹಳ ಇದೆ ಅಂತ ಎಲ್ಲವನ್ನ ಬಳಸ್ಲಿಕ್ಕೆ ಬರೋದಿಲ್ಲ. ಹ್ಮ್ ಆ ನಿಂತದ್ದು ಮಾತ್ರ ಬಳಸಬಹುದು. ಹ್ಮ್ ಜಗತ್ತಿನಲ್ಲಿ ಬಹಳ ಇದೆ ಅಂತ ಏನಾದ್ರೂ ನೋಡಕ್ ಬರ್ತಾವ, ಅಷ್ಟು ನೋಡಿ ಸಂತೋಷ ಪಡ್ಬೇಕು. ಹ್ಮ್ ಎಲ್ಲವೂ ಇದ್ರೆ ಬಳಕೆ ಮಾಡಕ್ ಬರಂಗಿಲ್ಲ. ಹ್ಮ್ ಅದ್ರಾಗ ಹರಿದು ಹೋಗೋದು ನೀರಿದ್ದಂಗ ಬಹಳ, ಹ್ಮ್ ನಿಲ್ಲುವುದು ಸ್ವಲ್ಪ. ಹ್ಮ್ ಅದಂಗ ಜಗತ್ತಿನಲ್ಲಿ ಇರುವಂತ ಯಾವುದೇ ಶ್ರೀಮಂತಿಕೆ ಆಗಲಿ, ಹ್ಮ್ ಭೋಗ ಭಾಗ್ಯಗಳಾಗಲಿ, ಹ್ಮ್ ಎಲ್ಲವೂ ಇದ್ರೂ ಕೂಡ ನಮಗೆ ಎಷ್ಟು ಬೇಕಮ್ಮ ಅದ್ರಾಗ ಅಂದ್ರೆ ಹ್ಮ್ ಹೊಟ್ಟೆ ತುಂಬುವಷ್ಟು ಅನ್ನ, ಹ್ಮ್ ತಂಪು ಕೊಡುವಂತ ಇಷ್ಟು ನೀರು, ಹ್ಮ್ ಮತ್ತ ನಮ್ಮ ಮಾನವನ್ನ ಕಾಪಾಡಿಕೊಳ್ಳಲಿಕ್ಕೆ ಒಂದಿಷ್ಟು ಬಟ್ಟ, ಹ್ಮ್ ಮತ್ತೆ ಚಳಿ ಮಳೆ ಗಾಳಿಯಿಂದ ಹ್ಮ್ ರಕ್ಷಣೆ ಪಡಲಿಕ್ಕೆ ಒಂದಿಷ್ಟು ಮನೆ. ಹ್ಮ್ ಹೌದಲ್ಲಮ್ಮ? ಹೌದು. ಈ ಪ್ರಕಾರ ಜ್ಞಾನಿ ಅದ್ರಾಗ ಏನು ಪ್ರಾಪ್ತಿ ಆಗುತ್ತೋ ಅದ್ರಾಗ ಸಂತೋಷ ಪಡ್ತಾನ. ಹ್ಮ್ ಉಳಿದುವೆಲ್ಲ ಲೆಕ್ಕಕ್ಕಿಲ್ಲ ಅವರಿಗೆ. ಹ್ಮ್ ಹರಿಯುವ ನೀರು ಲೆಕ್ಕ ಯಾರು ಮಾಡಂಗಿಲ್ಲ ಅದನ್ನ. ಹ್ಮ್ ಆದ್ದರಿಂದ ಹ್ಮ್ ಈ ದೇಹ ಮನಸ್ಸು ಬುದ್ಧಿಗಳಂದು ಹ್ಮ್ ಭ್ರಾಂತಿಯ ಮಾಡಿಕೊಳ್ಳುವುದನ್ನ ಹ್ಮ್ ಶಾಸ್ತ್ರಗಳ ಶ್ರವಣ ಮನನದ ಸರ್ವ ಪ್ರಯತ್ನದಿಂದ ಹ್ಮ್ ನಿಲ್ಲಿಸಿ ಹ್ಮ್ ಅದನ್ನ ತಡಿಲಿಕ್ಕೆ ಸಾಧ್ಯ. ಹ್ಮ್ ನಮ್ಮ ವ್ಯಕ್ತಿತ್ವದ ಪದರಗಳ ಬುಡದಲ್ಲಿ ಅಡಗಿರುವ ಹ್ಮ್ ಚೈತನ್ಯ ಸ್ವರೂಪವಾದ ಆತ್ಮನನ್ನ ಅನುಭವಕ್ಕೆ ತಂದುಕೊಳ್ಳಬೇಕು. ಹ್ಮ್ ನಮಗೆ ಯಾವ ಪದರ ಅಂದ್ರೆ ಹ್ಮ್ ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಹ್ಮ್ ಇವುಗಳ ಒಳಗ ಅಡಗಿರುವಂತದ್ದೇ ಚೈತನ್ಯ ಸ್ವರೂಪ. ಹ್ಮ್ ಅದು ಆ ಸ್ವರೂಪದ ಅನುಭವವನ್ನ ಹ್ಮ್ ತಂದುಕೊಳ್ಳುವುದೇ ಆತ್ಮಾನುಭವ. ಹ್ಮ್ ಹೀಗೆ ಹ್ಮ್ ತಮೋದ್ವಾಭ್ಯಾಂ ರಜ ಸತ್ವಾತ್ ಸತ್ವಂ ಶುದ್ಧೇನ ನಶ್ಯತಿ ತಸ್ಮಾತ್ ಸತ್ವಂ ಅಭಿಷ್ಟಭೆ ಸ್ವಾಧ್ಯಾಸಾಪನಯಂ ಕುರುವಂತ ಹ್ಮ್ ಇಲ್ಲಿ ಕೂಡ ಮುಂದುವರೆದು ಹೇಳಿದರಮ್ಮ. ಹ್ಮ್ ಏನಂದ್ರೆ ಹ್ಮ್ ತಮೋದ್ವಾಭ್ಯಂ ರಜ, ಹ್ಮ್
ತಮಃ ಅಂದ್ರೆ ತಮೋಗುಣ, ಹ್ಮ್ ದ್ವಾಭ್ಯಂ ಅಂದ್ರೆ ಸತ್ವ ರಜ ಸಮಗಳಿಂದ ಕೂಡಿದ್ದು. ಹ್ಮ್ ಒಟ್ಟಿನಲ್ಲಿ ರಜೋಗುಣ, ಸತ್ವಗುಣ ಮತ್ತು ತಮೋಗುಣ. ಹ್ಮ್ ನಶ್ಯತಿ ಅಂದ್ರೆ ಇವುಗಳು ನಾಶವಾಗುತ್ತವೆ. ಹ್ಮ್ ಯಾವಾಗಂದ್ರೆ ಹ್ಮ್ ತಮೋಗುಣವು ಸತ್ವ ರಜಸ್ಸುಗಳಿಂದಲೂ, ಹ್ಮ್ ರಜೋಗುಣವು ಸತ್ವಗುಣದಿಂದಲೂ, ಹ್ಮ್ ಆ ಸತ್ವಗುಣವು ಶುದ್ಧ ಸತ್ವದಿಂದಲೂ ನಾಶವಾಗುತ್ತದೆ. ಹ್ಮ್ ಆದುದರಿಂದ ಹ್ಮ್ ಶುದ್ಧ ಸತ್ವವನ್ನ ಅವಲಂಬಿಸಿಕೊಂಡು ಹ್ಮ್ ನನ್ನಲ್ಲಿ ಉಂಟಾಗಿರುವ ಭ್ರಾಂತಿಯನ್ನ ಹ್ಮ್ ಹೋಗಲಾಡಿಸಿಕೊಳ್ಳಬೇಕಂತಾರ ಅವ್ರು. ಹ್ಮ್ ಹೇಗೆ ಅಂದ್ರೆ ಹ್ಮ್ ತಾಮಸ ವಾಸನೆಗಳನ್ನ, ಹ್ಮ್ ತಮೋಗುಣಗಳನ್ನ ಹ್ಮ್ ರಾಜಸಿಕ ಮತ್ತು ಸಾತ್ವಿಕ ವಾಸನೆಗಳ ಹ್ಮ್ ಸತತವಾದ ಅಭ್ಯಾಸದಿಂದ ನಾಶ ಮಾಡಬಹುದು ಹ್ಮ್ ಈ ತಮೋಗುಣವನ್ನ. ಹ್ಮ್ ಇದರಂತೆ ರಾಜಸಿಕ ವಾಸನೆಗಳನ್ನ ಹ್ಮ್ ಸತ್ವಗುಣದ ವಾಸನೆಗಳ ಅನುಷ್ಠಾನದಿಂದ ಹ್ಮ್ ಈ ರಜೋಗುಣದ ವಾಸನೆಯನ್ನ ಹೊರಗೆ ಹಾಕ್ಬಹುದು. ಹ್ಮ್ ಈ ಸಾತ್ವಿಕ ವಾಸನೆಗಳನ್ನಾದರೂ ಹ್ಮ್ ಕ್ರಮೇಣ ಹ್ಮ್ ಮನಸ್ಸನ್ನು ಶುದ್ಧ ಮಾಡಿ ಹ್ಮ್ ನಿರ್ಮಲಗೊಳಿಸಿ ಹ್ಮ್ ವಿಶುದ್ಧ ಸತ್ವದಿಂದ ತೆಗೆದು ಹಾಕಬಹುದು. ಹ್ಮ್ ಈ ರೀತಿಯಾಗಿ ಹ್ಮ್ 1 ನಿಮಿಷ ಫೋನ್ ಬರ್ತವೆ. ಆಯ್ತು.